ನಾವಂತೂ ರೆಡಿ ಇಲ್ಲ ಸರ್, ಮನೆ ಖಾಲಿ ಮಾಡಕ್ಕೆ ನಾವು ಫೈಟ್ ಮಾಡೇ ಮಾಡ್ತೀವಿ. ಯಾವ್ದೇ ಕಾರಣಕ್ಕೂ ನಾವು ಖಾಲಿ ಮಾಡೋದಿಲ್ಲ. ನಾವು ಮಕ್ಕಳು ಸ್ಕೂಲ್ ಹೋಗೋ ಮಕ್ಕಳು ಎಲ್ಲ ಇದ್ದಾರೆ ನಮ್ಗೆ, ಗೊತ್ತಾಯ್ತಾ? ನಾವು ಯಾವ್ದೇ ಕಾರಣಕ್ಕೂ ನಾವು ಖಾಲಿ ಮಾಡಲ್ಲ. ನಾವು ಈಗ ಖಾಲಿ ಮಾಡಲ್ಲ, ನಮ್ಗೆ ಯಾರು ಸಿಗೋವರೆಗೂ ನಾವು ಹಿಂಗೆ ಇರ್ತೀವಿ. ನಾವು ಹಿಂಗೆ 3 ತಲೆಮಾರಿಂದ ಬಂದಿದ್ದೀವಿ, ಇಷ್ಟೇ ನಾವು ಬಿಡ್ಕೊಡಲ್ಲ ಅಷ್ಟೇ. ಎಷ್ಟೇ ಫೈಟ್ ಮಾಡೇ ಮಾಡ್ತೀವಿ ಸರ್, ಮಾಡೇ ಮಾಡ್ತೀವಿ. ನಾವು ಫೈಟ್ ಬಿಡಲ್ಲ. ಪೊಲಿಟಿಷಿಯನ್ಸ್ ಎಲ್ಲ ಬಂದು ಇನ್ವಾಲ್ವ್ ಆಗ್ಬಿಟ್ಟು ಮಾಡೋದೇ ಸರಿ ಇರಲ್ಲ ಸರ್. ಇದು ನಮಗೂ ಅವ್ರಿಗೂ ಮಕ್ಕಳು ಹೆಂಡತಿ ಮಕ್ಕಳು ಎಲ್ಲ ಇರ್ತಾರೆ, ನೋಡ್ಬೇಕು. ನಮಗೂ ಫ್ಯಾಮಿಲಿ ಅದೇ ತರ ಐತೆ, ಗೊತ್ತಾಯ್ತಾ? ಅಷ್ಟೇ ನಾವ್ ಹೇಳೋದು. ನಾವು ಅವ್ರಿಗಂತೂ ಒಳ್ಳೇದಾಗಲ್ಲ ಸರ್, ನಿಜವಾಗ್ಲೂ ಒಳ್ಳೇದಾಗಲ್ಲ. ನಮ್ ಶಾಪ ಕಟ್ಟತ್ತೆ ಅವ್ರಿಗೆ. ನಾವು ನಾವು ಬಂದಿರೋದು ಇಲ್ಲಿಗೆ, ಗೊತ್ತಾಯ್ತಾ? ಅದೇ ಬೇರೆ ಯಾರು ಬರ್ತಿಲ್ಲ, ನಾವು ಸರ್ಕಾರಿ ನಾವೇ ಸರ್ ಬಿಟ್ಕೊಟ್ಟಿಲ್ಲ ಇವ್ರಿಗೆ, ಸರ್ಕಾರಿ ಜಾಗ ಅಂತ ಬಿಟ್ಕೊಟ್ಟಿದ್ದೀವಿ ಅಷ್ಟೇ. ನಾವು ಸುಮ್ಮನೆ ಬಿಟ್ಟಿದ್ದೀವಿ. ಟೈಮ್ ಕೊಡಿ ಅಷ್ಟೇ, ಕೇಳ್ತಾ ಇರೋದಷ್ಟೇ. ಟೈಮ್ ಕೊಡಿ ಮನೆ ಖಾಲಿ ಮಾಡಕ್ಕೆ, ಏಕಾಏಕಿ ಬಂದು ಮಾಡಬೇಡಿ ಅಂತ ಅಷ್ಟೇ. ಗುಂಪಲ್ ಈ ಗುಂಪಲ್ಲಿ ನಾವು ಒಂದು 3 ತಲೆಮಾರದಿಂದ ಇದ್ದೀವಿ. ನಾವು ಈಗ ಅವ್ರು ಏನು ಕೊಟ್ಟಿದ್ದಾರೋ ಅವರು ಅಪ್ಪೀಲ್ ನಾವು ಒಪ್ಕೋತೀವಿ. ನಾವೆಲ್ಲ ಅದಕ್ಕೆಲ್ಲ ತಲೆ ಬಾಗ್ತೀವಿ, ಅವ್ರು ಏನು ನಮಗೆ ಹೇಳಿದಾರೋ. ಬಟ್ ನಮಗೆ ಟೈಮ್ ಕೊಡಬೇಕು. ಟೈಮ್ ಕೊಡದೆ ಏಕಾಏಕಿ ಬಂದ್ಬಿಟ್ಟು ಎಲ್ಲ ಉಳ್ಸೋದು, ಕಾಂಪೌಂಡ್ ಹಾಕೋದು ಅದೆಲ್ಲ ಸರಿಯಲ್ಲ. ನಾವು ಇವತ್ತು ಇದಕ್ಕೆ ಹೋಗಿದ್ದೀವಿ, ನಮಗೂ ನಾವು ಅದು ಏನು ಕೊಡ್ತಾರೆ ಅದು ಕಾನೂನಿಂದ ಏನು ಬರುತ್ತೆ ಅಂತ ನಾವು ಕಾಯ್ತಾ ಇದ್ದೀವಿ. ಬಟ್ ಅವ್ರು ಅದು ಏನೂ ಕೇಳ್ತಾ ಇಲ್ಲ. ಬಂದ್ಬಿಟ್ಟು ಅವರೇ ಬಂದು ಎಲ್ಲ ಕಡೆ ಎಲ್ಲ ಬಂದು ಎಲ್ಲ ಉಳಿಸಿ ಎಲ್ಲ ಇದು ಮಾಡ್ತಾ ಇದ್ದಾರೆ. ಟೈಮ್ ಕೊಡಬೇಕು ಸ್ವಲ್ಪ. ನಮಗೂ ಫ್ಯಾಮಿಲಿ ಮಕ್ಕಳು ಎಲ್ಲ ಇದ್ದಾವೆ. ನಾವು ಎಷ್ಟು ವರ್ಷದಿಂದ ಇಲ್ಲಿ ಇದ್ದು ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ, ಎಲ್ಲ ವ್ಯವಸಾಯ ಎಲ್ಲನೂ ಮಾಡಿದ್ದೀವಿ, ಎಲ್ಲನೂ ನೋಡಿದ್ದಾರೆ, ಜನನೂ ನೋಡಿದ್ದಾರೆ. ಬಟ್ ಯಾಕೆ ಇಷ್ಟು ಈ ಥರ ಎಲ್ಲ ಟೈಮ್ ತೊಗೊಂಡು ಹಿಂಗೆ ಇದು ಸರಿಯಲ್ಲ. ನಾವಾಗಲೇ ಒಂದು 80 ವರ್ಷದಿಂದನೂ ಇದ್ದೀವಿ ಇಲ್ಲಿ, 3 ತಲೆಮಾರು. ನಮ್ಮ ತಾತ ಮುತ್ತಾತ ಅವ್ರ ಎಲ್ಲ ಇವತ್ತು ಹೈಕೋರ್ಟಲ್ಲಿ ನಮ್ಗೆ ಅಪೀಲ್ ಇದೆ. ಸೊ ಅದಕ್ಕೆ ನಾವು ವೆಯ್ಟ್ ಮಾಡ್ತಾಯಿದ್ವಿ. ಅದಕ್ಕೂ ಇವರು ಟೈಮ್ ಕೊಡ್ದೇ ಬಂದು ಈ ಥರ ಮಾಡೋದು ಸರಿಯಲ್ಲ. ಸೊ ಟೈಮ್ ಕೊಡಬೇಕು, ಯಾರೇ ಆಗಲಿ. ನಾವು ಫ್ಯಾಮಿಲಿ ಇದ್ದೀವಿ, ನಾವೆಲ್ಲ ಹೋಗೋಣ. ನಮ್ಮ ಮನೆ ವೆಕೆಟ್ ಮಾಡೋಕ್ಕೂ ಟೈಮ್ ಕೊಟ್ಟಿಲ್ಲ, ಬಂದು ಡೆಮಾಲಿಷ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಷ್ಟು ಎಲ್ಲ ಒಂದು 4-5 ಜನ ಫ್ಯಾಮಿಲಿ ಇದ್ದೀವಿ. ಸೊ ನಮ್ಗೆ ಟೈಮ್ ಕೊಡಿ. ನಾವು ಅವ್ರು ಕೊಟ್ಟಿದ್ದಾರೆ, ನಾವು ಅದಕ್ಕೆ ಒಪ್ಕೋತೀವಿ. ಕಾನೂನು ನಾವು ಯಾರು ನಾವು ಇದು ಮಾಡೋಕ್ಕಾಗಲ್ಲ, ನಾವು ಅದಕ್ಕೆ ತಲೆ ಬಾಗಲೇಬೇಕು. ಸೊ ನಮ್ಗೆ ಟೈಮ್ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಬಟ್ ಅವ್ರು ಕೇಳ್ತಾ ಇಲ್ಲ. ಗೊತ್ತಿಲ್ಲ ಏನೇನು ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅದು ನಮಗೂ ಗೊತ್ತಿಲ್ಲ. ಬಟ್ ನಿಜ ಒಂದು ತುಂಬಿ ಸಂಸಾರ ಹಾಳು ಮಾಡ್ತಾ ಇದ್ದಾರೆ. ನಿಜ ಇದು ಒಳ್ಳೇದಾಗಲ್ಲ, ಯಾರಿಗೂ ಒಳ್ಳೇದಾಗಲ್ಲ.
ಟೈಮ್ ಅಟ್ಲೀಸ್ಟ್ ನಮ್ಗೊಂದು ಏನಾದರೂ ಅವರಾದ್ರೂ ಬಂದು ಇಲ್ಲ ನಿಮ್ಮ ಫ್ಯಾಮಿಲಿ ಇದೀರ ಒಂದು ಸ್ವಲ್ಪ ಇರಿ ಏನೋ ಬಂದು ಏಕಾಏಕಿ ಬಂದಿದ್ದಾರೆ ಬಂದೆಲ್ಲ ಉಳಿಸ್ತಾ ಇದ್ದಾರೆ ಅವ್ರು ಪಾಡೋರಿಂದ ಅವ್ರ ಕೆಲಸ ಎಲ್ಲ ಮಾಡ್ಕೋತಾ ಇದ್ದಾರೆ. ಸ್ವಲ್ಪ ಟೈಮ್ ಕೊಡೋಕೆ ಹೇಳಿ ಅಷ್ಟೇ. ನಾವು ಬೇಡ್ಕೊಳ್ಳೋದಷ್ಟೇ, ಸ್ವಲ್ಪ ಟೈಮ್ ಕೊಡಿ. ಎಲ್ಲದಕ್ಕೂ ಟೈಮ್ ಅನ್ನೋದು ಇದೆ. ಸೊ ಅಷ್ಟೇ ಸರ್, ಫ್ಯಾಮಿಲಿ ಇದೆ ನಮಗೂ ಟೈಮ್ ಬೇಕು. ಕೇಸ್ ಇದೆ ಅಂತ ನೀವ್ ಹೇಳ್ತಾ ಇದ್ದೀರಾ? ಹೌದು, ಕೇಸ್ ಇದೆ, ಹೈಕೋರ್ಟ್ ಹೋಗಿದೀವಿ ಸರ್. ಇವತ್ತು ನಾವು ಹೈಕೋರ್ಟ್ ಹೋಗಿದ್ವಿ, ಕೇಸ್ ಆಗಿದೀವಿ ಸರ್. ಅದಕ್ಕೆ ಅಪೀಲ್ ಹೋಗಿದೀವಿ ಇವತ್ತು ನಮ್ಗೇನೋ ಸ್ಟೇ ಬರಬಹುದು ಅಂತ ಹೇಳಿದ್ದಾರೆ ಸರ್. ನ್ಯಾಯ ಸಿಗ್ಬೇಕು ಸರ್. ನಾವು ಇಷ್ಟು ವರ್ಷದಿಂದ ಫೈಟ್ ಮಾಡ್ಕೊಂಡ್ ಬಂದಿದೀವಿ ಇದಕ್ಕೋಸ್ಕರ. ಯಾರೋ ಬಂದು ಎಲ್ಲ ಅವ್ರದ್ದೆಲ್ಲ ಮಾಡ್ಕೊಂಡು ಮೂರ್ ತಲೆಮಾರಿಂದ ಇದ್ದು ಯಾರೋ ಬಂದು ಇಲ್ಲ ನಮ್ದು ಸರ್ಕಾರಿ ಜಾಗ ಅನ್ಕೊಂಡು ಬಂದ್ಬಿಟ್ಟು ಇವತ್ತು ಮಾತಾಡಿದ್ರೆ ಯಾರ್ಯಾರು ಏನೇನ್ ಮಾಡಿದ್ದಾರೆ ಅಂತ ಅದ್ ಗೊತ್ತಾಗುತ್ತೆ ಬಿಡಿ ಸರ್. ಅವ್ರಿಗಂತೂ ಒಳ್ಳೇದಾಗಲ್ಲ, ನಮ್ ಶಾಪಗಳಂತೂ ಅವ್ರಿಗೆ ತಟ್ಟುತ್ತೆ ಅಷ್ಟೇ ಸರ್. ಜಾಗ ಕಾಪಾಡಿ ನಾವೇ ಜಾಗ ಕಾಪಾಡಿ ನಾವೇ ಇವಾಗ ಅವ್ರಿಗೆ ತೋರಿಸಿ ಕೊಟ್ಟಂಗಾಯ್ತು ಸರ್. ಗೌರ್ಮೆಂಟ್ ಜಾಗ ಅಂತ ಇದು ನಾವು ಇಷ್ಟು ವರ್ಷದಿಂದ ನಮ್ಮ ತಾತ ಮುತ್ತಾತ ಎಲ್ಲ ಕಾಪಾಡ್ಕೊಂಡ್ ಬಂದ್ರು, ಫೈಟ್ ಮಾಡ್ಕೊಂಡ್ ಬಂದ್ರು. ಅವ್ರು ಫೈಟ್ ಮಾಡ್ಕೊಂಡು ಪಾಪ ಅವ್ರು ನಳ್ಳಿ ಸತ್ತೋದ್ರು ಅವ್ರು. ಇವಾಗ ಇವ್ರುಗಳು ಬಂದು ನಮ್ಮನ್ನ ಸಾಯ್ಸಕ್ ನೋಡ್ತಿದ್ದಾರೆ ಅಷ್ಟೇ ಸರ್. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೆಲಮಂಗಲ ಈ ಶಾಲೆಗೆ ಸೇರಿದ್ದಂತಹ 2 ಸರ್ವೆ ನಂಬರ್ನ 2 ಎಕರೆ 23 ಕುಂಟೆ ಆಸ್ತಿ ಶಾಲೆಗೆ ಸೇರಿತ್ತು. ಹಿಂದೆ ಶ್ರೀ ಸುಬ್ರಾವ್ ಅನ್ನುವಂಥವರು ಶಾಲೆಗೆ ಬಿಟ್ಟುಕೊಟ್ಟು ಅದಕ್ಕೆ ಸರ್ಕಾರ ಸರಿಯಾದಂಥ ರೀತಿಯಲ್ಲಿ ಕಿಮ್ಮತ್ತು ಕೂಡ ಕೊಟ್ಟಿದ್ದ ಪ್ರಯುಕ್ತ ಅದು ನಮ್ಮ ಶಾಲೆ ಆಸ್ತಿಯಾಗಿತ್ತು. ಆದರೆ ಈ ನಡುವೆ ಈ ಜಾಗದ ಪ್ರಾಯೋಗಿಕವಾದಂತಹ ಕೃಷಿ ಕಾರ್ಯಚಟುವಟಿಕೆಗೆ ನಾವು ಬಳಸ್ಕೊಂಡಿದ್ವಿ. ಈ ಮಧ್ಯೆ ನಮ್ಮ ಇಲಾಖೆಯ ಗ್ರೂಪ್ ಡಿ ನೌಕರರೊಬ್ಬರು ಈ ಉಸ್ತುವಾರಿ ಇದಕ್ಕೆ ಜವಾಬ್ದಾರಿನ ಕೊಟ್ಟಿದ್ವಿ. ನಾವು ಅದನ್ನು ಮಕ್ಕಳಿಗೆ ಪ್ರಾಯೋಗಿಕವಾದಂತಹ ಕಾರ್ಯಚಟುವಟಿಕೆಗೆ ಅದು ಕೆಲವು ನಕಲಿ ದಾಖಲೆಗಳನ್ನ ಸೃಷ್ಟಿಸ್ಕೊಂಡು ಇದು ನಮ್ಮದು ಅನ್ನೋಂತಹದನ್ನು ಮಾಹಿತಿ ಮಾಡಿಕೊಂಡು ಇದ್ರು. ಅದನ್ನು ನಾವು ಇಲಾಖೆ 2012ರಿಂದ ಅದನ್ನು ಚಾಲೆಂಜ್ ಮಾಡಿದ್ವಿ. ಮಾನ್ಯ ನ್ಯಾಯಾಲಯ, ಜಿಲ್ಲಾ ಸೆಷನ್ ನ್ಯಾಯಾಲಯ ಅದು ಎಲ್ಲ ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಇಲಾಖೆಯ ಆಸ್ತಿ ಅಂತ ಹೇಳಿ ಘೋಷಣೆ ಮಾಡಿ ಇವತ್ತು ನಮ್ಮ ವಶಕ್ಕೆ ತಗೊಳ್ಳಿಕ್ಕೆ ನಮಗೆ ಆದೇಶ ಮಾಡಿದೆ. ಆ ಕಾರಣಕ್ಕೋಸ್ಕರ ಈ ಶಾಲೆಯ SDMC ಮುಖ್ಯ ಶಿಕ್ಷಕರ ಒಂದು ನೇತೃತ್ವ ಮತ್ತು ಇಲಾಖೆಯ ಹಾಗೂ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಪೊಲೀಸ್ ಇಲಾಖೆ ಎಲ್ಲರ ಮತ್ತು ನಮ್ಮ ಈ ನೆಲಮಂಗಲ ತಾಲೂಕಿನ ಎಲ್ಲ ಶಿಕ್ಷಕ ಸಂಘಟನೆಗಳ ಒಂದು ಒಗ್ಗೂಡುವಿಕೆಯಿಂದ ಇವತ್ತು ಈ ಕಾರ್ಯಾಚರಣೆಯನ್ನು ಬೆಳಗ್ಗೆ 7:00ವರೆಗೆ ಪ್ರಾರಂಭ ಮಾಡಿದ್ದೀವಿ. ಇದನ್ನು ಮುಂದಿನ ದಿನಗಳಲ್ಲಿ ಈ ಭಾಗದ ಶಾಲಾ ಮಕ್ಕಳಿಗೆ ಆಟೋಟಗಳಿಗೆ ಮತ್ತು ಮುಂದಿನ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಇವತ್ತಿನಿಂದಲೇ ನಾವು ಮಕ್ಕಳಿಗೆ ಸಮರ್ಪಿಸ್ತೀವಿ, ಅನುಕೂಲಿಸ್ತಾ ಇದ್ದೀವಿ. ಇದು ಬೆಳ್ಳೂರಮ್ಮ ಆ್ಯಂಡ್ ಅದರ್ಸ್ ಅನ್ನುವಂಥವರು ಇದಕ್ಕೆ ಅರ್ಜಿದಾರರಿದ್ದರು. ಅದನ್ನು ಮಾನ್ಯ ನ್ಯಾಯಾಲಯ ಅವ್ರದ್ದು ಆಸ್ತಿ ಅಲ್ಲ ಅನ್ನೋಂಥದ್ದನ್ನ ತೀರ್ಪು ಕೊಟ್ಟಿದ್ದಾರೆ ಮತ್ತು 1 ಲಕ್ಷ ರೂಪಾಯಿ ದಂಡವನ್ನು ಕೂಡ ವಿಧಿಸಿದೆ. ನಾವು ಕಂಡಂತೆ ಸಾಕಷ್ಟು ವರ್ಷಗಳಿಂದ ಅವರು ಮನೆ ಕಟ್ಕೊಂಡಿದ್ದೇ ಇದ್ರು. 17ರಿಂದ ನ್ಯಾಯಾಲಯ ಬಂದಿದ್ದಾರೆ. ಇದಕ್ಕಿಂತ ಮುಂಚೆ ಅವ್ರು ಬಂದು ಎಷ್ಟು ವರ್ಷ ಆಗಿದೆ ಸರ್ ಅವರು ನೆಲವರಿಗೆ? ಇವಾಗ ಅದು ಕೂಡ ಒತ್ತುವರಿ ಕಾರ್ಯ ತೆರವು ಕಾರ್ಯ ನಡೆಯುತ್ತೆ ಮನೆ. ಹೌದು, ಇದು ನಮ್ಮ ಮಾನ್ಯ ನ್ಯಾಯಾಲಯ ಆದೇಶ ಮಾಡಿರುವಂಥದ್ದು ಮನೆ ಮತ್ತು ನಿವೇಶನ ಅಂತ ಹೇಳಿರೋದು. ಹಾಗಾಗಿ ಎಷ್ಟು ಇದು 2 ಎಕರೆ 23 ಕುಂಟೆ ಖರಾಬು ಎಲ್ಲ ಬಿಟ್ಟರೆ 2 ಎಕರೆ 15 ಕುಂಟೆ ಇದೆ. ಇವಾಗ ಮನೇನು ತೆರವು ಕಾರ್ಯಾಚರಣೆ ನಡೆಯುತ್ತೆ ಸರ್? ಹೌದು, ಮಾನ್ಯ ನ್ಯಾಯಾಲಯದ ಆದೇಶದಂತೆ ನಾವು ಕೊಟ್ಟಿದ್ದಾರಾ? ಹೇಗೆ? ನಾವೀಗಾಗಲೇ ಅವರಿಗೆ ತಿಳುವಳಿಕೆ ನೋಟಿಸನ್ನು ಕೊಟ್ಟಿದ್ದೀವಿ, ಮನೆ ಖಾಲಿ ಮಾಡಿ ಅಂತ ಹೇಳಿ, ಮತ್ತು ಈ ಆಸ್ತಿನ ನಾವು ವಶಪಡಿಸ್ಕೊಂಡಿದ್ದೀವಿ ಅಂತ ಹೇಳಿ. ಹಾಗಾಗಿ ಅವರು ಮಾಡಲೇಬೇಕಾಗ್ತದೆ. ಇಲ್ಲ ಅವರು ಕೂಡ ತಿಳುವಳಿಕೆ ಪತ್ರವನ್ನು ತುಂಬ ಸಾವಧಾನದಿಂದನೇ ತೆಗೆದುಕೊಂಡಿದ್ದಾರೆ ಮತ್ತು ಅವರು ಕೂಡ ಸ್ಪಂದಿಸ್ತಾ ಇದ್ದಾರೆ. ಅಲ್ಲ, ಇದು 2012 ನಡೀತಕ್ಕಂಥ ಇದು ಕೋರ್ಟ್ ಕೇಸ್ ಇತ್ತು. ಇದು ಆ್ಯಕ್ಚುಲಿ ಶಾಲಾ ಆಸ್ತಿ. ಮೊದಲು ಸುಮಾರು 50 ವರ್ಷದಿಂದಲೂ ಕೂಡ ಶಾಲೆಗಾಗಿ ದಾನ ಕೊಟ್ಟಂಥವ್ರು ನಮ್ಮ ಶಾಲೆಗೋಸ್ಕರ ಮಕ್ಕಳಿಗೆ ಅನುಕೂಲ ಆಗಲಿ ಕೊಟ್ಟಿದ್ದರು. ಅದನ್ನು ನಾವು ಬಳಸ್ಕೊತ ಇದ್ವಿ. ನಂತರ ಅದನ್ನು ಕೋರ್ಟ್ಗೆ ತಂದು ಕೋರ್ಟಿನಲ್ಲಿ ನಡೀತಾ ಇತ್ತು. 2012 ನಮ್ಗೆ ಆದೇಶ ಆಗಿತ್ತು DDP ಅವರಿಂದ. ಅದಾದ ಮೇಲೆ ಅವರು ಅಪೀಲ್ ಹೋಗಿ ಡಿಸ್ಟ್ರಿಕ್ಟ್ ಕೋರ್ಟಿಗೆ ಬಂದರು. ಹೈಕೋರ್ಟಿಂದ ಡೈರೆಕ್ಷನ್ ಇತ್ತು 2012 ಇದನ್ನು ವಶಪಡಿಸ್ಕೊಳ್ಳಿ ಅಂತ. ಆದರೂ ಆಗಿರಲಿಲ್ಲ. ಈಗ ನಮ್ಮ ಡಿಸ್ಟ್ರಿಕ್ಟ್ ನ್ಯಾಯಾಲಯ ನಮ್ಮ ಶಾಲಾ ಆಸ್ತಿ ಇದು, ಶಾಲೆಗೋಸ್ಕರ ಅದನ್ನು ವಶಪಡಿಸ್ಕೊಳ್ಳಿ, ಮತ್ತು ಅವರು ಕೂಡ ದೂರದಾರರಿಗೆ ವೆಕೇಟ್ ಮಾಡಿದ್ದನ್ನು ಕೂಡ ಕ್ಲಿಯರ್ ಇನ್ಸ್ಟ್ರಕ್ಷನ್ ಕೊಟ್ಟಿದೆ ಕೋರ್ಟ್ ಆರ್ಡರ್ಲಿ. ಅದರಂತೆ ಇವತ್ತು ನಮ್ಮ ಎಲ್ಲ ಶಾಲೆ STMC ಮತ್ತು ಇಲಾಖೆ ಮತ್ತು ಸಂಘಟನೆ ಎಲ್ಲರೂ ಕೂಡ ನಮ್ಮ ಪೊಲೀಸ್ ಸಹಕಾರದೊಂದಿಗೆ ತಹಶೀಲ್ದಾರ್ ಇರ್ಬೋದು,
ನಮ್ಮ ನಗರಸಭಾ ಆಯುಕ್ತರಿರ್ಬೋದು ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಇವತ್ತು ವೆಕೇಟ್ ಮಾಡ್ತಿದ್ವಿ. ಇವತ್ತಿಂದ ನಮ್ಮ ಶಾಲಾ ಆಸ್ತಿ ಶಾಲೆ STMC ಹೇಳಿ ಇವತ್ತಿಂದ ಮಕ್ಕಳಿಗೆ ಅದನ್ನು ಬಳಸ್ಕೊಡುವಂಥ ಕೆಲಸ ಮಾಡ್ತಾರೆ ಸರ್. ಸರ್, ಈಗ ನೆಲಮಂಗಲದಲ್ಲಿ ಬೇರೆ ಬೇರೆ ಕಡೆ ಕೂಡ ಇದೇ ರೀತಿ ಜಾಗಗಳು ಶಿಕ್ಷಣ ಇಲಾಖೆಗೆ ಸೇರಬೇಕಾಗಿರೋದು ಇದೆಯಂತೆ, ಅದು ಕೂಡ ಹೋರಾಟ ನಡೀತಿದೆಯಂತೆ. ಅದು ತಮ್ಮ ಅಲ್ಲಲ್ಲ, ನಮಗೆ ಗಮನದಲ್ಲಿ ಆ್ಯಕ್ಚುಲಿ ನಾವು ಕರೋನಾ ನಂತರದಲ್ಲಿ ತುಂಬ ಶಾಲೆಗಳನ್ನು ನಾವು 274 ಶಾಲೆಯಲ್ಲಿ ಆಲ್ಮೋಸ್ಟ್ 3 ಶಾಲೆ ಬಿಟ್ಟು ಎಲ್ಲ ಶಾಲೆ ಏಕಾತ ಮಾಡಿಸಿದ್ವಿ. ಆದರೆ ಅದರಲ್ಲಿ ಈಗ ನೀವು ಹೇಳ್ದಂಗೆ ಒತ್ತುವರಿಯಿಂದ ಅಲ್ಲಿ ಕೆಲ ಶಾಲೆ ನಡೀತಿರಲ್ಲ, ಅಲ್ಲಿ ಶಾಲೆ ಮುಚ್ಚಿರುತ್ತೆ, ಅಲ್ಲಿ ಶಾಲೆ ನಡೀತಾ ಅದನ್ನು ಅಡಿಷನಲ್ ಆಸ್ತಿ ಇರುತ್ತೆ ಅಂತ ನಮ್ಮ ಒಂದು ಈಗ ಮೊನ್ನೆ ಪ್ರಸ್ತಾಪ ಬಂದಿದೆ. ಅದನ್ನ ಮೇಲೆ ನಾವು ಕ್ರಮ ಮಾಡ್ತೀವಿ.